ಆಗಿರುವಂಥ ವಡೆನ ನಿಮಗೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮನೆಯಲ್ಲಿ ಹಿಟ್ಟುಗಳಿಲ್ಲ ಅಂದರೆ ನೀವು ಹೇಗೆ ನೆನೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ನೆನೆ ಹಾಕ್ಕೊಂಡು ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು 1 ಕಪ್ ಮೇಜರ್ ನಾನು ಇದನ್ನ ತೊಗೊಂಡಿದ್ದೀನಿ. ನೀವು ಯಾವುದು ಮೇಜರ್ನ ಮಾಡ್ಕೋಬೋದು. 1 ಕಡಲೆಬೇಳೆ ಆದರೆ 1 ಕಪ್ಪು ನಾನು ಉದ್ದಿನಬೇಳೆನ ತಗೊಳ್ತಾ ಇದ್ದೀನಿ. ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟೇ ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ. ಓಕೆ, ಆಮೇಲೆ 2 ಟೇಬಲ್ ಸ್ಪೂನ್ ನಾನು ಹೆಸರು ಕಾಳು ಬೇಳೆನ ತಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ನಾನು 4 to 5 ಅವರ್ಸು ನಾನು ಸೋಕ್ ಮಾಡ್ತಾಯಿದ್ದೀನಿ ವಾಟ್ರದಲ್ಲಿ. ಈಗ ಬ್ಯಾಟರ್ ರೆಡಿ ಆಗಿದೆಯಲ್ಲ, ಅದರಲ್ಲಿ ನಾನಿವಾಗ ಇದೇ 2 ಕಪ್ ಮೇಜರ್ಮೆಂಟಿಂದ ಜೋಳದ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಾನು ಇದರಲ್ಲಿ ಕರಿಬೇವು ಪಾಕನ ಹಾಕ್ತಾಯಿದ್ದೀನಿ. ಕರಿಬೇವು ಎಲೆ ಮತ್ತು ಕೊತ್ತಂಬರಿ, ಆಮೇಲೆ ಬಿಳಿ ಎಳ್ಳು. ನಾನು ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ 2 ಟೇಬಲ್ ಸ್ಪೂನ್ ಕೆಂಪು ಖಾರ, ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಜೀರಿಗೆ ಮತ್ತು ಅರಿಶಿನ ಹಾಕಿದ್ದೀನಿ. ಇವಾಗ ನಾನು ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಈ ಥರ ತಟ್ಟಿ ಈಗ ಪ್ಲೇಟ್ದಲ್ಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀವೀಗ ನೋಡ್ಬೋದು ಎಷ್ಟು ಚೆನ್ನಾಗಿ ಇವಾಗ ವಡೆಗಳು ಬರ್ತಾ ಇದೆ ಅಂತ. ಇವಾಗ ನಾನು ಇದನ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿದ್ದೆ. ಇವಾಗ ನಾನು ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಇವಾಗ ಹೈ ಫ್ಲೇಮ್ದಲ್ಲಿ ಇಟ್ಟು ಇವಾಗ ಇವನ್ನ ವಡೆಗಳನ್ನು ಕರಿದುಕೊಳ್ಳೋಣ. ಓಕೆನಾ? ನೋಡ್ಬೋದು ನಾನು ಏರ್ ಫ್ರೈಯರ್ದಲ್ಲಿ ಕೂಡ ಮಾಡಿದೆ ವಡೆನ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೀಗ ನೋಡ್ಬೋದು ನಮ್ಮ ವಡೆ ಇವಾಗ ತಯಾರಾಗಿದೆ. ಆಮೇಲೆ ನನ್ನ ಹತ್ರ ಗಟ್ಟಿ ಮೊಸರಿತ್ತು. ನಾನು ಒಂದು ಗಟ್ಟಿ ಮೊಸರನ್ನು ನಾನು 1 ಕಪ್ನ ತೊಗೊಂಡಿದ್ದೀನಿ. ಆಮೇಲೆ ನನ್ನ ಕಡೆ ಆಲ್ರೆಡಿ ಬದನೆಕಾಯಿ ಪಲ್ಯ ರೆಡಿ ಇತ್ತು. ಸೊ ಅದನ್ನು ಕೂಡ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ರುಚಿ ರುಚಿಯಾದ ವಡೆ ತಿನ್ನಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ? ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ದಲ್ಲಿ ನನಗೆ ತಿಳಿಸಿ. ಆಮೇಲೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಹಿಟ್ ಮಾಡಿದರೆ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಈಗ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.